ಇನ್ನು ಬಳ್ಳಾರಿ ಗಲಾಟೆ ವಿಚಾರವನ್ನು ಇನ್ನಷ್ಟು ಪ್ರಬಲ ಅಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಬಿಜೆಪಿ ನಾಯಕರು ನಿರಂತರವಾಗಿ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಹೀಗಾಗಿಯೇ ಈಗ ಜನವರಿ 17ನೇ ತಾರೀಕು ಬಳ್ಳಾರಿಯಲ್ಲಿ ಬೃಹತ್ತಾದಂಥ ಒಂದು ಸಮಾವೇಶವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದ್ರ ನಡುವೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಒಂದು ಬೃಹತ್ತಾದಂಥ ಪಾದಯಾತ್ರೆ ಮಾಡಬೇಕು ಅಂತ ರೆಡ್ಡಿ ಮತ್ತು ರಾಮುಲು ಇಬ್ಬರೂ ಕೂಡ ಜೊತೆಯಾಗಿದ್ದರು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ನಿಂದ ಒಂದು ಸಂದೇಶ ಬರಬೇಕಾಗಿದೆ ಅಥವಾ ಹೈಕಮಾಂಡ್ನ ಒಪ್ಪಿಗೆ ಬೇಕಾಗಿದೆ. ಹೀಗಾಗಿ ಹೈಕಮಾಂಡ್ ಒಪ್ಪಿಗೆಗೋಸ್ಕರ ರೆಡ್ಡಿ ಸೋದರರು ಮತ್ತು ರಾಮುಲು ವೇಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಪಾದಯಾತ್ರೆ ಮಾಡ್ತಾ ಬಿಜೆಪಿ? ಈ ಸ್ಟೋರಿಲಿ ಅದರ ರಹಸ್ಯ ಇದೆ ನೋಡೋಣ. ಬಳ್ಳಾರಿನಲ್ಲಿ ಜನವರಿ 17ನೇ ತಾರೀಕು ಬಹಳ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದ ಗಲಭೆಯೇ ಬಿಜೆಪಿಗೆ ಅಸ್ತ್ರ ಆಗಿದೆ. ಅಂದು ತೋಳು ತಟ್ಟಿ ಪಾದಯಾತ್ರೆ ಮಾಡಿದ್ದ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡೋದಕ್ಕೆ ಕೇಸರಿ ಪಡೆ ಸಜ್ಜಾಗಿತ್ತು. ಸಿದ್ದರಾಮಯ್ಯ ಪಾದಯಾತ್ರೆ ರೀತಿಯಲ್ಲೇ ಪಾದಯಾತ್ರೆ ಮಾಡೋಕೆ ಜನಾರ್ದನ್ ರೆಡ್ಡಿ ರಾಮುಲು ಚಿಂತನೆಯನ್ನು ನಡೆಸಿದ್ರು. ಆದ್ರೆ ಇದೀಗ ಪಕ್ಷದಲ್ಲಿ ಕೆಲ ಗೊಂದಲಗಳನ್ನ ನೋಡ್ತಾ ಇದ್ರೆ ಕೇವಲ ಹೋರಾಟಕ್ಕೆ ಮಾತ್ರ ಬಿಜೆಪಿ ಸಮರ ಸೀಮಿತ ಆಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜನವರಿ 17ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ, ಪಾದಯಾತ್ರೆ ಬಗ್ಗೆ ಮುಂದಿನ ದಿನ ಯೋಚನೆ ಮಾಡ್ತೀವಿ ಅಂದಿದ್ದಾರೆ. ಬಳ್ಳಾರಿನಲ್ಲಿ ಜನವರಿ 17ನೇ ತಾರೀಕು ಬಹಳ ಬೃಹತ್ ಮಟ್ಟದ ಒಂದು ಹೋರಾಟವನ್ನ ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಇರುವಂತದ್ದು ಸತ್ಯ, ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮುಲು ಅವರಾಗ್ಲಿ ಜನಾರ್ದನ್ ರೆಡ್ಡಿ ಅವರಾಗ್ಲಿ ನಮ್ಮ ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪಾದಯಾತ್ರೆ ನಡೆಸಲೇಬೇಕು ಅನ್ನೋ ಒತ್ತಡ ಹಾಕಿರುವ ಮಾಜಿ ಸಚಿವ ಶ್ರೀರಾಮುಲು ನಾಳೆಯೊಳಗೆ ಹೈಕಮಾಂಡ್ ನಿಂದ ಸ್ಪಷ್ಟತೆ ಸಿಗುವಂತ ನಿರೀಕ್ಷೆಯಲ್ಲಿದ್ದಾರೆ. ಇದರ ಜೊತೆಯಲ್ಲಿ ನಾಳೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಸುದ್ದಿಗೋಷ್ಠಿ ನಡೆಸೋ ಸಾಧ್ಯತೆಯೂ ಇದೆ. ಹೈಕಮಾಂಡ್ ಅಂಗಳ ತಲುಪಿದ ಬಳ್ಳಾರಿ ಪಾದಯಾತ್ರೆ ವಿಚಾರ. ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡೋ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಾವುದೇ ಘೋಷಣೆ ಮಾಡಿಲ್ಲ. ಜನಾರ್ದನ್ ರೆಡ್ಡಿ, ಮಾಜಿ ಸಚಿವ ಶ್ರೀರಾಮುಲು ಪ್ರಸ್ತಾಪವನ್ನೇ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಗೆ ಪತ್ರ ಬರೆದಿರುವ ವಿಜಯೇಂದ್ರ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನಮ್ಮ ವರಿಷ್ಠರ ಗಮನಕ್ಕೂ ಕೂಡ ನಾನು ಈಗಾಗಲೇ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರದ್ದು ಕೂಡ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಇಲ್ಲಪ್ಪ, ನಾವು ರಾಜ್ಯ ಮಟ್ಟದ ಹೋರಾಟ, ನಮ್ಮ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ಹೋರಾಟದಲ್ಲಿ ಇರ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಪತ್ರ ಬರೆದಿದ್ದೇನೆ. ಆದ್ರೆ ಹೋರಾಟಗಳ ಬಗ್ಗೆ ನಾನು ಮೌಖಿಕವಾಗಿ ಕೂಡ ಮಾತನಾಡಿದ್ದೇನೆ. ಅದ್ರ ಬಗ್ಗೆ ತಿಳಿಸ್ತಾರೆ ನನಗೆ. ಹಾಗಾದ್ರೆ ಪಾದಯಾತ್ರೆ ವಿಚಾರವಾಗಿ ಬಿಜೆಪಿಯಲ್ಲಿ ಯಾಕಿಷ್ಟು ಗೊಂದಲ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಪಾದಯಾತ್ರೆ ವಿಚಾರವಾಗಿ ಬಿಜೆಪಿ ರಾಜ್ಯ ನಾಯಕರಲ್ಲಿ 2-3 ಆಯಾಮದ ನೋಟವಿದೆ. ಪಾದಯಾತ್ರೆ ನಡೆದ್ರೆ ಸಂಪೂರ್ಣವಾಗಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಉಸ್ತುವಾರಿಯಲ್ಲೇ ನಡೆಯುತ್ತೆ. ಪಾದಯಾತ್ರೆ ನಡೆಯುವ ಮಾರ್ಗದುದ್ದಕ್ಕೂ ಶ್ರೀರಾಮುಲು ವರ್ಚಸ್ಸು ಮತ್ತು ಹಿಡಿತ ಇದೆ. ಹೀಗಾಗಿ ಪಾದಯಾತ್ರೆ ಅಂತ್ಯಗೊಂಡಾಗ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಾಯಕರಾಗಿ ಹೊರಹೊಮ್ಮಿ ಬಿಡ್ತಾರೆ. ಆಗ ಕಳೆಗುಂದಿರುವ ಶ್ರೀರಾಮುಲು ವರ್ಚಸ್ಸು ಮತ್ತೆ ವೃದ್ಧಿಸಲ್ಪಡುತ್ತೆ. ಆಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಬಂದಾಗ ಶ್ರೀರಾಮುಲು ಮುಂಚೂಣಿಯಲ್ಲಿ ನಿಂತು ಬಿಡುತ್ತಾರೆ. ವಾಲ್ಮೀಕಿ ಸಮುದಾಯದಲ್ಲಿ ಹಿಡಿತ ಹೊಂದಿರುವ ರಾಮುಲು 4-5 ಜಿಲ್ಲೆಗಳ ಮೇಲೂ ಹಿಡಿತ ಸಾಧಿಸುತ್ತಾರೆ. ಪರೋಕ್ಷವಾಗಿ ಶ್ರೀರಾಮುಲು ನಾಯಕನಾಗಿ ಹೊರಹೊಮ್ಮೋಕೆ ಅವಕಾಶ ಆಗುತ್ತೆ. ಈ ಎಲ್ಲ ಲೆಕ್ಕಾಚಾರಗಳು ಬಿಜೆಪಿ ರಾಜ್ಯ ನಾಯಕರ ಮುಂದಿರುವ ಹಿನ್ನೆಲೆಯಲ್ಲಿ ಯಾರೂ ಕೂಡ ಪಾದಯಾತ್ರೆ ನಡೆಸ್ತೀವಿ ಅಂತ ಹೇಳೋ ಮನಸ್ಸು ಮಾಡ್ತಾ ಇಲ್ಲ. ಅದಕ್ಕಾಗಿ ಕೇವಲ 17ರ ಪ್ರತಿಭಟನೆಗಷ್ಟೇ ಸೀಮಿತಗೊಳಿಸುವ ಲೆಕ್ಕಾಚಾರದಲ್ಲಿದ್ದಾರೆ. ರಾಜ್ಯ ಬಿಜೆಪಿ ಮೂಲಗಳ ಮಾಹಿತಿ ಪ್ರಕಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಾದಯಾತ್ರೆ ವಿಚಾರದಲ್ಲಿ ಹೈಕಮಾಂಡ್ ಹೇಳದಂತೆ ಎಂಬ ನಿಲುವಿನಲ್ಲಿದ್ರೆ, ವಿಪಕ್ಷ ನಾಯಕ ಅಶೋಕ್ ಪಾದಯಾತ್ರೆ ಬೇಡವೇ ಬೇಡ ಅಂತಿದ್ದಾರಂತೆ. ಇನ್ನು ಯಡಿಯೂರಪ್ಪ ಕೂಡ ಇದೇ ನಿಲುವನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ನಿತಿನ್ ನಬೀನ್ ಪಾದಯಾತ್ರೆ ಮತ್ತು ಹೋರಾಟದ ಕುರಿತು ರಾಜ್ಯ ನಾಯಕತ್ವದ ಜೊತೆ ಚರ್ಚಿಸಿ ಅಂತ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲುಗೆ ಸೂಚಿಸಿರುವ ಕಾರಣ ರಾಜ್ಯ ನಾಯಕತ್ವದ ಅಭಿಪ್ರಾಯ ಮೀರಿ ಅನುಮತಿ ಕೊಡೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಕಿರಣ್ ಹನ್ಯಾಡ್ಕ, TV9 ಬೆಂಗಳೂರು.